ನೋಡ್ತಿದ್ದೀರಾ ರಾಜ್ ನ್ಯೂಸ್. ನಾನು ಸುಕನ್ಯಾ ಪರಮೇಶ್. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸರ್ಕಾರ 15 ದಿನಗಳ ಕಾಲಾವಕಾಶವನ್ನ ಕೊಟ್ಟಿತ್ತು. ಆದ್ರೆ ಆ ಕಾಲಾವಕಾಶಕ್ಕೂ ಮುನ್ನವೇ ಇದೀಗ ಬಿಡದಿಗೆ ಹೋಗಿ ಅಲ್ಲಿ ಭೂ ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ರೊಚ್ಚಿಗೆದ್ದಿದ್ದಾರೆ ಅನ್ನದಾತರು. ಜಮೀನು ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆ ಸೇವೆಯನ್ನ ಮಾಡಿದ್ದಾರೆ. ಪೊರಕೆ ಕಲ್ಲೇಟನ್ನ ಹೊಡೆದಿದ್ದಾರೆ. ದಿಕ್ಕಾಪಾಲಾಗಿ ಓಡಿದ್ದಾರೆ ಅಧಿಕಾರಿಗಳು. ಮಹಿಳೆಯರ ಆಕ್ರೋಶಕ್ಕೆ ಕಾರಿನ ಗಾಜುಗಳು ಪುಡಿ ಪುಡಿಯಾಗಿದೆ. ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಗಳನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ ರೈತರ ಗುಂಪು. ಬಿಡದಿ ಟೌನ್ಶಿಪ್ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಇದೀಗ ಸಂಪೂರ್ಣವಾಗಿ ಆ ಕಾರಲ್ಲಿ ಹೋಗಿದ್ರು. ಕಾರಿನ ಗ್ಲಾಸ್ಗಳು ಪುಡಿ ಪುಡಿಯಾಗಿದೆ. ಕಲ್ಲಲ್ಲಿ ಪೊರ್ಕೆಯಲ್ಲಿ ಹೊಡೆದಿದ್ದಾರೆ, ಓಡಿಸಿದ್ದಾರೆ ಅಲ್ಲಿಂದ. ಬಿಡದಿ ಒಂದು ಭೂಮಿಯನ್ನ ನೀವು ಕಸಿದುಕೊಳ್ಳೋದಕ್ಕೆ ಬರ್ತೀರಾ? ಬಿಡೋದಿಲ್ಲ ನಿಮ್ಮನ್ನ, ನಾವು 1 ಇಂಚು ಭೂಮಿಯನ್ನು ಕೂಡ ನಿಮಗೆ ಕೊಡೋದಿಲ್ಲ ಅಂತ ರೈತರು ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಈಗ ಆಲ್ರೆಡಿ ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ಹೋಗಿರುವಂತದ್ದು. ಜೊತೆಯಲ್ಲಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೂ ಕೆಲವೊಂದಷ್ಟು ಫೋರ್ಸ್ಗಳು ಕೂಡ ಅಲ್ಲಿಗೆ ಹೋಗ್ತಾ ಇದೆಯಂತೆ. ಆದ್ರೆ ಸರ್ಕಾರ ಹೇಳ್ತಾ ಇರುವಂತದ್ದು, ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಇಚ್ಛೆ ಪಡ್ತಿದ್ದಾರೋ ಅವರ ಭೂಮಿಯನ್ನ ಅಷ್ಟೇ ನಾವು ಸರ್ವೆ ಮಾಡೋದಕ್ಕೆ ಕಳಿಸಿರುವಂತದ್ದು. ಯಾರು ಕೊಡಲ್ಲ ಅಂತಿದ್ದಾರೆ ಅವ್ರ ತಂಟೆಗೆ ನಾವು ಹೋಗೋದೇ ಇಲ್ಲ ಅಂತ ಇದೀಗ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ರೈತರು ಮಾಡಿರುವಂತದ್ದು ಇದು. ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊರ್ಕೆ ಹೇಟಲ್ಲಿ ಹೊಡೆದಿದ್ದಾರೆ. ಅಧಿಕಾರಿಗಳು ಹೋದಂತಹ ಕಾರಿನ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ದಾರೆ. ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸರ್ಕಾರದ ವಿರುದ್ಧ. 15 ದಿನಗಳ ಕಾಲಾವಕಾಶವನ್ನ ಕೊಟ್ಟಿತ್ತು. ಅದಕ್ಕಿಂತ ಮುಂಚಿತವಾಗೂ ಕೂಡ ಭೂಮಿ ಸರ್ವೆಗೆ ಬಂದಿರೋದು ಯಾಕೆ? ವಿರೋಧದ ಮಧ್ಯೆಯೂ ಕೂಡ ಸರ್ವೆಗೆ ಬಂದಿದ್ದ ಅಧಿಕಾರಿಗಳು ಸರ್ವೆ ಮಾಡದಂತೆ ಮುತ್ತಿಗೆ ಹಾಕಿ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಡಲಹಳ್ಳಿಯಲ್ಲಿ ಅಧಿಕಾರಿಗಳ ಜೊತೆ ಅನ್ನದಾತರ ಫೈಟ್ ಜೋರಾಗಿದೆ. ಎದ್ನೋ ಬಿದ್ನೋ ಅಂತ ಸರ್ವೆ ಅಧಿಕಾರಿಗಳು ಓಡಿದ್ದಾರೆ. ಇದೀಗ ಪ್ರತಿಭಟನೆ ಮಾಡಬೇಡಿ ಅಂತ ಎಸ್ಪಿ ಶ್ರೀನಿವಾಸ್ ಗೌಡ ಇದೀಗ ಮನವಿಯನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಪೊಲೀಸರ ಮಾತಿನಿಂದ ಮತ್ತಷ್ಟು ಕೆರಳಿದ್ರು ಮಹಿಳೆಯರು. ನಮ್ ಭೂಮಿಗೆ ಕಾಲಿಡೋದಕ್ಕೆ ಯಾರು ಅನುಮತಿ ಕೊಟ್ರು ನಿಮ್ಗೆ? ಪೊಲೀಸರು ಸರ್ವೆ ಅಧಿಕಾರಿಗಳಿಗೆ ಮಹಿಳೆಯರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಯಾಕ್ರಿ ನಮ್ ಭೂಮಿಗೆ ಬಂದಿದ್ದೀರಾ? ಯಾರು ಅಧಿಕಾರ ಕೊಟ್ಟಿದ್ದು ನಿಮ್ಗೆ? ಸರ್ವೆಯನ್ನ ಮಾಡ್ತಿದ್ದೀರಾ ಸರಿ, ನಮ್ ಪರ್ಮಿಷನ್ ತೆಗೆದುಕೊಂಡಿದ್ದೀರಾ ಅಥವಾ ನಾವೇನಾದ್ರೂ ಅನುಮತಿ ಕೊಟ್ಟಿದ್ದೀವಾ? ಇಲ್ಲ ತಾನೇ, ನಮ್ ಭೂಮಿಗೆ ಯಾಕೆ ಕಾಲಿಟ್ಟಿದ್ದು ನೀವು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಡಲಹಳ್ಳಿಯಲ್ಲಿ ಸರ್ವೆಗೆ ಹೋದಂತಹ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಎಲ್ಲಾ ಮಹಿಳೆಯರು ಕೈಯಲ್ಲಿ ಒಂದೊಂದು ಪರ್ಕೆಯನ್ನ ಇಟ್ಕೊಂಡು ಹೋಗಿ ಹೊಡೆದಿದ್ದಾರೆ. ಎದ್ನೋ ಬಿದ್ನೋ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಓಡಿರುವಂತದ್ದು. ಅವ್ರು ಹೋದಂತಹ ಕಾರು ಕೂಡ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಕಲ್ಲಿನಲ್ಲಿ ಹೊಡೆದಿದ್ದಾರೆ. ಕೋರ್ಟಲ್ಲಿಂದ ಇನ್ನೂ ಕೇಸು, ನಾವು ತಕರಾರನ್ನ ಎತ್ತಿದ್ದೀವಿ, ಕೊಡಲ್ಲ ಅಂತ ಹೇಳಿದ್ದೀವಿ, ಆದ್ರೂ ನೀವ್ ಯಾಕೆ ಬಂದಿದ್ದೀರಾ ಇಲ್ಲಿಗೆ? ನಮ್ ಭೂಮಿ ಒಳಗಡೆ ಹೇಗೆ ಹೆಜ್ಜೆ ಇಟ್ರು ನೀವು? ಪರ್ಮಿಷನ್ ಯಾರು ಕೊಟ್ರು ನಿಮ್ಗೆ? ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಹಿಳಾ ರೈತರು ಕೂಡ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತ ಹೋರಾಟದ ಕಿಚ್ಚು ನಿಗಿದಿಗಿ ಅಂತ ಇದೆ ಮಂಡಲಹಳ್ಳಿ. ಕ್ಷಣ ಕ್ಷಣಕ್ಕೂ ಕಾವೇರ್ತಾ ಇದೆ ಬಿಡದಿ ಟೌನ್ಶಿಪ್ ಹೋರಾಟ. ಟೌನ್ಶಿಪ್ ಅನ್ನ ವಿರೋಧಿಸಿ ನೂರಾರು ರೈತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಡದಿ ರೈತರ ಆಕ್ರೋಶದ ವೇಳೆ ಪೊಲೀಸರಿಗೂ ಏಟು ಬಿದ್ದಿದೆ. ಯಾವ ಕಾರಣಕ್ಕೂ ಕೂಡ ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಇವತ್ತು ನಾವಿರ್ಬೇಕು ವಿಡಿಯೋ ಮಾಡಂಗಿಲ್ವಾ? ಹೋಗ ಅಲ್ಲಿ ಇಟ್ಕೊಳ್ರಿ. ಯಾರಿಗಿಲ್ಲ ಬುಕ್ ಇತ್ಕೊಳ್ರ ಓಯ್ ಬುಕ್ ಇತ್ಕೊಳ್ರ ಅವನ ಹತ್ರ ಬುಕ್ ಇತ್ಕೊಳ್ರ. ಅಳತೆ ಮಾಡ್ಕೊಂಡು ನಿಂತವ್ರ ಅಲ್ಲಿ ಔಸಿಕೊಂಡು ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಅದ